MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪವರ್ ಸೆಂಟರ್ ಆಯ್ತಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ. ಯಾಕಂದ್ರೆ ಬೆಳಗ್ಗೆಯಿಂದ ಒಬ್ಬರಾದ್ಮೇಲೆ ಒಬ್ರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಆಪ್ತರಿಂದ ಖರ್ಗೆ ಎದುರು ದಲಿತ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ಬೆಳಗ್ಗೆಯಿಂದ ಖರ್ಗೆ ನಿವಾಸಕ್ಕೆ ಎಚ್ ಸಿ ಮಹದೇವಪ್ಪ, ವೆಂಕಟೇಶ್ ಆಗಮಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಹೆಬ್ಬಾಳ್ಕರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಸೊ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಇವತ್ತು ಬಹಳಷ್ಟು ವಿದ್ಯಮಾನಗಳು ನಡೀತಾ ಇದೆ. ಪಟ್ಟದ ಆಟದ ಮಧ್ಯೆ ಸಾಕಷ್ಟು ರಾಜಕೀಯ ಬೆಳವಣಿಗೆ. ಭಾನುವಾರ ಆದರೂ ಕೂಡ ಯಾವುದೇ ಬ್ರೇಕ್ ಇಲ್ಲದೆ ಇವತ್ತು ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಪವರ್ ಸೆಂಟರ್ ಆಯ್ತಾ ಮಲ್ಲಿಕಾರ್ಜುನ ಖರ್ಗೆ ನಿವಾಸ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಚ್ ಸಿ ಮಹದೇವಪ್ಪ ಕೆಲವತ್ತಿನ ಹಿಂದೆ ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ಬಂದರು. ಅವರ ಜೊತೆಗೆ ನಂತರ ವೆಂಕಟೇಶ್ ಕೂಡ ಆಗಮಿಸಿದ್ರು. ಸುಬ್ರಾದ್ಮೇಲೆ ಒಬ್ಬರು ಈಗ ಖರ್ಗೆ ಅವರ ಮನೆಗೆ ಬರ್ತಿದ್ದಾರೆ. ಇದೆಲ್ಲ ಸಾಮಾನ್ಯವಾಗಿ ನಡೆಯುವಂಥ ಬೆಳವಣಿಗೆ ಅಲ್ಲ, ಸಾಮಾನ್ಯ ದಿನಗಳಲ್ಲಿ. ವೆಂಕಟೇಶ್ ಅವ್ರನ್ನ ಕೂಡ ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಎಚ್ ಸಿ ಮಹದೇವಪ್ಪ ಬಂದರು. ಸುಬ್ರಾದ್ಮೇಲೆ ಒಬ್ಬರು ಈಗ ಖರ್ಗೆ ಮನೆಗೆ ಬರ್ತಿದ್ದಾರೆ. ಇನ್ನು ದಲಿತ ನಾಯಕರಿಂದ ಸಿಎಂ ದಾಳ ಉರುಳಿಸುವಂತ ಪ್ಲಾನ್ ಆಗ್ತಿದೆಯಾ? ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ವೇಳೆ ಚರ್ಚೆ. ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಖರ್ಗೆ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ದಲಿತ ನಾಯಕತ್ವದ ಬಗ್ಗೆ ಮನವರಿಕೆ ಮಾಡಲು ಭೇಟಿ. ಇನ್ನು ಪರಮೇಶ್ವರ್ ಅವ್ರನ್ನ ಕೇಳಿದಾಗ ನಾನು ಯಾವತ್ತೂ ಕೂಡ ಸಿಎಂ ರೇಸ್ನಲ್ಲಿ ಇದ್ದೀನಿ ಅಂದಿರುವಂತ ಗೃಹ ಸಚಿವ ಪರಂ 2013ರ ದಿನಗಳನ್ನು ಕೂಡ ಅವರು ನೆನಪಿಸಿಕೊಂಡ್ರು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಸಮಯ. ದಲಿತ ಸಿಎಂ ದಾಳ ಉರುಳಿಸೋದಕ್ಕೆ ಈಗ ಆಪ್ತ ಸಚಿವರ ಪ್ಲಾನ್ ನಡೀತಾ ಇದೆಯಾ? ಆ ಮೂಲಕ ಯಾವುದೇ ಪರ್ಯಾಯವಾದಂತಹ ಬದಲಾವಣೆ ಅಥವಾ ಏನು ನಿರೀಕ್ಷಿತ ಒಂದು ಬದಲಾವಣೆ ಒಂದಷ್ಟು ಜನ ಇಟ್ಕೊಂಡಿದ್ದಾರೆ, ಅಥವಾ ಮುಖ್ಯವಾಗಿ ಒಂದು ಕ್ಯಾಂಪ್ ಇಟ್ಕೊಂಡಿದೆ, ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಅದರಿಂದ ಡಿವಿಯೇಟ್ ಮಾಡುವಂಥ ಪ್ರಯತ್ನ ಆಗ್ತಿದೆಯಾ? ಖರ್ಗೆ ಎದುರು ದಲಿತ ಕಾರ್ಡನ್ನು ಲೇ ಮಾಡಲಾಗ್ತಾ ಇದೆಯಾ? ಯಾಕಂದರೆ ಹೈಕಮಾಂಡ್ಗೆ ಇನ್ನಷ್ಟು ಗೊಂದಲ ಆಗಿಬಿಟ್ರೆ ಈಗ ಮೂರನೇ ಒಂದು ಆಪ್ಷನ್ ಕೂಡ ಏನಾದರೂ ಬರುವಂಥದ್ದು ಆದರೆ ಆಗ ಬೇಡ, ಯಾವುದೇ ಗೊಂದಲ ಬೇಡ, ಹೇಗೆ ಹೋಗ್ತಾ ಇದೆ ಹಾಗೇ ಹೋದರೆ ಸಾಕು ಅನ್ನೋ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬಹುದು, ತುಂಬ ಗೊಂದಲ ಆದರೆ. ಸೊ ದಲಿತ ನಾಯಕರಿಂದ ಈಗ ಸಿಎಂ ದಾಳ ಉರುಳಿಸುವಂಥ ಪ್ಲಾನ್ ಆಗ್ತಿದೆಯಾ ಅನ್ನೋ ಪ್ರಶ್ನೆ. ಮಲ್ಲಿಕಾರ್ಜುನ ಖರ್ಗೆ ಸದಾಶಿವನಗರ ನಿವಾಸಕ್ಕೆ ಈಗ ಎಚ್ ಸಿ ಮಹದೇವಪ್ಪ, ವೆಂಕಟೇಶ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸೊ ನಿನ್ನೆ ಸಂಜೆ ಸುಮಾರು 1 ಗಂಟೆಗಳ ಕಾಲ ಸಿಎಂ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಬಹಳ ವಿಸ್ತೃತವಾದ ಒಂದು ಚರ್ಚೆ ನಡೆಸಿದರು. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಖರ್ಗೆ ಅವರ ನಿವಾಸ ಪವರ್ ಸೆಂಟರ್ ಆಗಿದೆ ಅನ್ನೋ ಪ್ರಶ್ನೆ, ಯಾಕಂದ್ರೆ ಸಾಕಷ್ಟು ನಾಯಕರು ಬೆಳಗ್ಗೆಯಿಂದ ಭೇಟಿ ಕೊಡ್ತಾ ಇದ್ದಾರೆ. ಸೊ ಏನಾಗ್ತಿದೆ ಸದ್ಯಕ್ಕೆ ಖರ್ಗೆ ನಿವಾಸದಲ್ಲಿ ಪ್ರಸನ್ನ? ಅವಿನಾಶ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರ ಭೇಟಿ ಆಯಿತು. ಈಗ ಇವತ್ತು ಬೆಳಗ್ಗಿಂದಲೂ ಕೂಡ ನಿರಂತರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತಹ ನಿರಂತರ ಪ್ರಕ್ರಿಯೆಗಳು ನಡೀತಾನೆ ಇದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದುವರೆಗೂ ಕೂಡ ಬಹಿರಂಗವಾಗಿ ಹೈಕಮಾಂಡ್ನ ನಿಲುವು ಏನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿಲ್ಲ. ಮಾಧ್ಯಮಗಳ ಮುಂದಾಗ್ಲಿ ಅಥವಾ ಭೇಟಿ ಕೊಟ್ಟಂತ ನಾಯಕರ ಮುಂದೆಯೂ ಕೂಡ ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಯಾವುದೇ ರೀತಿಯ ಒಂದು ಸ್ಪಷ್ಟ ಮಾತುಗಳು ಕೇಳಿ ಬಂದಿಲ್ಲ. ಅಂದ್ರೆ ಒಂದು ರಿಸೀವಿಂಗ್ ಎಂಡ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಒಂದು ಧಾಟಿಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಯಾವ ನಾಯಕರು ಬಂದು ಯಾವ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೋ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬಹುತೇಕ ಇದು ಇಲ್ಲಿಯೇ ನಿರ್ಧಾರ ಆಗೋದಿಲ್ಲ, ರಾಹುಲ್ ಗಾಂಧಿ ಅವರ ಎದುರೇ ಅಂತಿಮವಾಗಿ ನಿರ್ಧಾರ ಆಗಬೇಕು ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತುಂಬಾ ಚೆನ್ನಾಗಿ ಅರಿವಿರುವಂತಹ ಕಾರಣಕ್ಕೋಸ್ಕರ ಅವರು ರಾಹುಲ್ ಗಾಂಧಿ ಅವರ ಗಮನಕ್ಕೆ ವಿಷಯವನ್ನ ತರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಬಹುತೇಕ ಇದೀಗ ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್ ಮತ್ತು ಪ್ರತ್ಯೇಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ಮಾಡಿ ವಿಷಯವನ್ನ ಚರ್ಚೆಯನ್ನ ಮಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಕಾದು ನೋಡ್ತಾ ಇದ್ದಂತಹ ದಲಿತ ನಾಯಕರು ಇದೀಗ ದಲಿತ ಸಿಎಂ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪರಮೇಶ್ವರ್ ಅವರಾಯ್ತು, ಸತೀಶ್ ಜಾರಕಿಹೊಳಿ ಅವರಾಯ್ತು, ಅವರು ಕೂಡ ದಲಿತ ಸಿಎಂ ಆಗೋದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಒಂದು ರೀತಿಯಲ್ಲಿ ಇಷ್ಟು ದಿನಗಳ ಕಾಲ ಕಬ್ಬಿಣ ಕಾಯೋದಕ್ಕೆ ಕಾದು ಕುಳಿತಿದ್ದಂತಹ ದಲಿತ ನಾಯಕರು ಇದೀಗ ಎಲ್ಲೋ ಒಂದ್ ಕಡೆ ಸೂಕ್ತ ಸಮಯ ಬಂದಿದೆ ಅನ್ನುವಂಥದ್ದರ ಅರಿವಾದ ಹಿನ್ನೆಲೆಯಲ್ಲಿ ದಲಿತ ಸಿಎಂ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಅನುಕೂಲವನ್ನು ಕೂಡ ಮಾಡಿಕೊಡಬಹುದು ಮತ್ತು ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಒಂದ್ ಸ್ವಲ್ಪ ಅಡೆತಡೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಎಲ್ಲ ನಾಯಕರು ಯಾರು ಅಹಿಂದ ವರ್ಗವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅವರು ಹೇಳ್ತಾ ಇರುವಂತದ್ದು ಕೇವಲ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಬೇರೆ ನಾಯಕರಾಗ್ಲಿ ಮಾತ್ರ ಪಕ್ಷ ಸಂಘಟನೆಯನ್ನ ಮಾಡಿಲ್ಲ, ಅಹಿಂದ ಸಮುದಾಯದ ನಾಯಕರು ಕೂಡ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ.
ಇವತ್ತು ಕಾಂಗ್ರೆಸ್ 140 ಸೀಟು ಬಂದಿದೆ ಅಂದ್ರೆ ಅದಕ್ಕೆ ಅಹಿಂದದ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿದೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೂಲಕ ದಲಿತ ಸಿಎಂ ಆಗೋದಕ್ಕೆ ಇದು ಸೂಕ್ತವಾದಂತಹ ಸಮಯ ಅನ್ನುವಂಥದ್ದನ್ನು ಕೂಡ ಪರೋಕ್ಷವಾಗಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಪರಮೇಶ್ವರ್ ಅವರು ಇವತ್ತು ಬೆಳಗ್ಗೆಯಿಂದ ಹೇಳಿರುವಂತಹ 2-3 ಮಾತು ಏನಿದೆ ಅದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೀನಿ ಅನ್ನುವಂಥ ಒಂದು ವಿಚಾರ. ಇನ್ನೊಂದು, ಪಕ್ಷವನ್ನ ಸಂಘಟನೆ ಮಾಡೋದ್ರಲ್ಲಿ ಅಥವಾ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ಅಹಿಂದ ವರ್ಗದ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿದೆ ಅನ್ನುವಂಥದ್ದನ್ನ 2013ರಲ್ಲೂ ಕೂಡ ಪರಮೇಶ್ವರ್ ಅವರು ಸಿಎಂ ಆಗುವಂತ ಅವಕಾಶಗಳಿತ್ತು. ಅವತ್ತು ಕೆಪಿಸಿ ಅಧ್ಯಕ್ಷರಾಗಿ ಅವರೇ ಇದ್ರು. ಆದ್ರೆ ಅವತ್ತಿನ ಚುನಾವಣೆಯಲ್ಲಿ ಸೋತಂತ ಪರಿಣಾಮ ಆ ರೇಸ್ನಿಂದ ಪರಮೇಶ್ವರ್ ಅವರು ದೂರ ಉಳಿಬೇಕಂತ ಪರಿಸ್ಥಿತಿ ಬಂತು. ಆದ್ರೆ ಇವತ್ತು ಹಾಗಿಲ್ಲ. ಪರಮೇಶ್ವರ್ ಅವರ ಜೊತೆಗೆ ಅಹಿಂದ ಸಮುದಾಯದ ಅಥವಾ ಎಚ್ ಸಿ ಮಹದೇವಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಉಳಿದಂತ ಎಸ್.ಟಿ ವರ್ಗದ ಶಾಸಕರು ಇರ್ಬೋದು, ಎಸ್.ಸಿ ಶಾಸಕರು ಇರ್ಬೋದು, ಅವರೆಲ್ಲರೂ ಕೂಡ ದಲಿತ ಸಿಎಂ ಆಗ್ಬೇಕು ಅನ್ನುವಂತ ಟ್ರಂಪ್ ಕಾರ್ಡ್ ಅನ್ನ ಅಕಸ್ಮಾತ್ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದೆ ಆದ್ರೆ ಆಗ ಹೈಕಮಾಂಡ್ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕುವಂತ ಸಾಧ್ಯತೆಗಳಿದ್ದಾವೆ. ಈಗ ಪವರ್ ಶೇರಿಂಗ್ ವಿಚಾರ ಇದೆಯೋ ಇಲ್ವೋ ಅನ್ನೋ ಬಗ್ಗೆ ಇನ್ನೂ ಕೂಡ ಗೊಂದಲ ಹಾಗೆ ಉಳಿದಿದೆ. ಹೈಕಮಾಂಡ್ನ ನಾಯಕರಾಗ್ಲಿ, ಕೆ.ಸಿ. ವೇಣುಗೋಪಾಲ್ ಆಗ್ಲಿ, ಸುರ್ಜೇವಾಲಾ ಆಗ್ಲಿ ಅಥವಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಪವರ್ ಶೇರಿಂಗ್ ಇದೆ ಅಥವಾ ಇಲ್ಲ ಅನ್ನೋ ಬಗ್ಗೆ ಒಂದು ಕ್ಲಾರಿಟಿಯನ್ನ ಈ ಕ್ಷಣದ ತನಕ ಕೊಟ್ಟಿಲ್ಲ. ಹೀಗಾಗಿ ಪವರ್ ಶೇರಿಂಗ್ ಇಲ್ಲ ಅಂತಲೇ ನಾವು ನಂಬಿದೀವಿ ಅನ್ನುವಂತ ಮಾತನ್ನ ದಲಿತ ನಾಯಕ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದ್ರೆ ಆ ಮೂಲಕ ಎಲ್ಲೋ ಒಂದ್ ಕಡೆ ಪವರ್ ಶೇರಿಂಗ್ ಇಲ್ಲ ಅನ್ನೋದಾದ್ರೆ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು, ಇಲ್ಲದೆ ಹೋದ್ರೆ ಬೇರೆ ಸಮುದಾಯದ ನಾಯಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅದು ದಲಿತ ವರ್ಗವೂ ಸೇರಿದಂತೆ ದಲಿತ ಸಿಎಂ ಆಗುವಂತ ಅವಕಾಶ ಈಗ ಬಂದಿದೆ ಅನ್ನುವಂತ ರೀತಿಯಲ್ಲಿ ಪರಮೇಶ್ವರ್ ಇರಬಹುದು, ಉಳಿದಂತ ದಲಿತ ನಾಯಕರು ಮಾತನಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಹೈಕಮಾಂಡ್ನ ನಾಯಕರ ಮೇಲೆ ಒಂದು ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು, ಇನ್ನೊಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಇದೀಗ ಹೊಸದಾಗಿ ಎದ್ದಿರುವಂತಹ ದಲಿತ ಸಿಎಂ ಕೂಗು ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ. ಅವಿನಾಶ, ಧನ್ಯವಾದ ಪ್ರಸನ್ನ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH